ಹಾಯ್, ನಮಸ್ತೆ. ಇವತ್ತು ನಾನು ನಿಮ್ಮ ಮನೆಯಲ್ಲಿ ಇರಲೇಬೇಕಾದ ಒಂದು ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಪ್ರಾಡಕ್ಟ್ BP ಮಾನಿಟರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮಷೀನ್ ಇಂದ ಹಾಸ್ಪಿಟಲ್ಗೆ ಹೋಗದೆ ಮನೆಯಲ್ಲೇ ಈಸಿಯಾಗಿ ನಿಮ್ಮ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಬಹುದು. ಮೊದಲೆಲ್ಲ BP ಅಂದ್ರೆ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ತಿತ್ತು. ಆದ್ರೆ ಇತ್ತೀಚಿನ ಲೈಫ್ ಸ್ಟೈಲ್ ನಿಂದ ಇವಾಗ 30s 40s ನವರಲ್ಲೂ BP ತುಂಬಾ ಕಾಮನ್ ಆಗಿದೆ. ಸ್ಟ್ರೆಸ್, ಲ್ಯಾಕ್ ಆಫ್ ಸ್ಲೀಪ್, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಲೋ BP, ಹೈ BP ತುಂಬಾ ಕಾಮನ್ ಆಗಿದೆ. ಜನರಲಿ BP ರೀಡಿಂಗ್ 90/60 ಮಿಲಿಮೀಟರ್ ಆಫ್ ಮರ್ಕ್ಯೂರಿಗಿಂತ ಕಡಿಮೆ ಇದ್ರೆ ಅದನ್ನ ಲೋ BP ಅಂಡ್ 140/90 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಥವಾ ಅದಕ್ಕಿಂತ ಮೇಲೆ ಇದ್ರೆ ಅದನ್ನ ಹೈ BP ಅಂತ ಕನ್ಸಿಡರ್ ಮಾಡ್ತಾರೆ. BP ಮಾನಿಟರ್ ವಯಸ್ಸಾದವರಿಗೆ ಮಾತ್ರ ಅಲ್ಲ, ಹೈ BP, ಲೋ BP, ಡಯಾಬಿಟಿಸ್ ಇರೋರಿಗೆ, ಹಾಗೇನೆ ಪ್ರೆಗ್ನೆನ್ಸಿಯಲ್ಲಿ BP ಅಥವಾ ಶುಗರ್ ಫ್ಲಕ್ಚುಯೇಷನ್ ಕಾಮನ್ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಮಾನಿಟರಿಂಗ್ಗೆ ಈ BP ಮಾನಿಟರ್ ಹಾಗೂ ಗ್ಲೂಕೋಮೀಟರ್ ಮನೆಯಲ್ಲೇ ಇದ್ರೆ ತುಂಬಾ ಯೂಸ್ಫುಲ್. ಲೋ BP ಇದ್ರೆ ಡಿಸಿನೆಸ್ ಮೀನ್ಸ್ ತಲೆ ಸುತ್ತೋದು ಅಥವಾ ತಲೆ ತಿರುಗೋದು, ವೀಕ್ನೆಸ್, ಟೈರ್ಡ್ನೆಸ್, ಬ್ಲರ್ ಆಗಿ ಕಾಣಿಸೋದು, ವಾಮಿಟಿಂಗ್ ಫೀಲಿಂಗ್, ಜಾಸ್ತಿ ಸ್ವೆಟಿಂಗ್, ಸಡನ್ ಆಗಿ ಎದ್ದಾಗ ತಲೆ ಸುತ್ತೋದು, ಅಲ್ಲದೇನೆ ತುಂಬಾ ಕಡಿಮೆ ಆದ್ರೆ ಮೂರ್ಛೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಹೈ BP ಇದ್ರೆ ಹೆಡ್ ಏಕ್, ಡಿಸಿನೆಸ್, ಬ್ರೀತಿಂಗ್ ಪ್ರಾಬ್ಲಮ್, ಚೆಸ್ಟ್ ಪೇನ್ ಅಂಡ್ ಹಾರ್ಟ್ ಬೀಟ್ ಜಾಸ್ತಿ ಅನ್ಸ್ಬೋದು. ಅಲ್ಲದೇನೆ ಹೈ BP ನೆಗ್ಲೆಕ್ಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಡ್ಯಾಮೇಜ್, ವಿಷನ್ ಪ್ರಾಬ್ಲಮ್, ಹಾರ್ಟ್ ವೀಕ್ ಆಗೋದು, ಜೊತೆಗೆ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗ್ಬೋದು. ಕರೆಕ್ಟ್ BP ರೀಡಿಂಗ್ ಸಿಗ್ಬೇಕಂದ್ರೆ ಈ ಕೆಲವೊಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ಒಂದೇ ಸಾರಿ ರೀಡಿಂಗ್ ಮೇಲೆ ಡಿಪೆಂಡ್ ಆಗಬೇಡಿ. 1 ರಿಂದ 2 ನಿಮಿಷ ಗ್ಯಾಪ್ ಕೊಟ್ಟು 2 ರೀಡಿಂಗ್ನ ತಗೊಂಡು ಎವರೇಜ್ ನೋಡಿ. ಟೀ, ಕಾಫಿ ಅಥವಾ ಸ್ಮೋಕಿಂಗ್ ಮಾಡಿದ ತಕ್ಷಣ BP ಚೆಕ್ ಮಾಡಬೇಡಿ. ಹಾಗೇನೆ ಡೈಲಿ ಸೇಮ್ ಟೈಮಲ್ಲಿ BP ಚೆಕ್ ಮಾಡಿದ್ರೆ ಅಕ್ಯುರೇಟ್ ಕಂಪ್ಯಾರಿಸನ್ ಸಿಗುತ್ತೆ. BP ಮಾನಿಟರ್ ಪಾರ್ಟ್ಸ್ ನೋಡೋಣ. ಮೇನ್ ಯೂನಿಟ್, ಇದು ಮೇನ್ BP ಮಾನಿಟರ್ ಯೂನಿಟ್. ಎಲ್ಲ ರೀಡಿಂಗ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. LCD ಡಿಸ್ಪ್ಲೇ, ಇಲ್ಲಿ ಅಪ್ಪರ್ BP, ಲೋವರ್ BP ಅಂಡ್ ಪಲ್ಸ್ ರೇಟ್ ಡಿಸ್ಪ್ಲೇ ಆಗುತ್ತೆ. ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್, BP ಚೆಕ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡಕ್ಕೆ ಈ ಬಟನ್ ಯೂಸ್ ಆಗುತ್ತೆ. ಮೆಮರಿ ಬಟನ್, ಈ ಬಟನ್ ಹೆಲ್ಪ್ ನಿಂದ ಪ್ರೀವಿಯಸ್ BP ರೀಡಿಂಗ್ ನ ಚೆಕ್ ಮಾಡಬಹುದು. ಅಪ್ ಅಂಡ್ ಡೌನ್ ಬಟನ್, ಮೆಮರಿಯಲ್ಲಿ ಸೇವ್ ಆಗಿರೋ ರೀಡಿಂಗ್ ನ ನೆಕ್ಸ್ಟ್ ಹಾಗೂ ಪ್ರೀವಿಯಸ್ ನೋಡೋಕೆ ಈ ಬಟನ್ ಯೂಸ್ ಆಗುತ್ತೆ. ಬ್ಲೂಟೂತ್ ಬಟನ್, ಈ ಮಾಡೆಲ್ ಬ್ಲೂಟೂತ್ ಸಪೋರ್ಟ್ ಮಾಡುತ್ತೆ. ಆಮ್ರಾನ್ ಆಪ್ಗೆ ಕನೆಕ್ಟ್ ಮಾಡಿ ಮೊಬೈಲ್ ಅಲ್ಲೇ ರೀಡಿಂಗ್ ನ ಸೇವ್ ಮಾಡಬಹುದು. ಇಂಟೆಲಿಸೆನ್ಸ್ ಟೆಕ್ನಾಲಜಿ, ಇಂಟೆಲಿಸೆನ್ಸ್ ಟೆಕ್ನಾಲಜಿ ಆಟೋಮೆಟಿಕ್ ಆಗಿ ನಿಮಗೆ ಬೇಕಾದ ಪ್ರೆಷರ್ ಮಾತ್ರ ಅಪ್ಲೈ ಮಾಡಿ ಕಂಫರ್ಟಬಲ್ ಅಂಡ್ ಅಕ್ಯುರೇಟ್ BP ರೀಡಿಂಗ್ ಕೊಡುತ್ತೆ. ಕಫ್, ಇದು BP ಕಫ್. ಇದರ ಸೈಜ್ 22 to 42 ಸೆಂಟಿಮೀಟರ್ ಇದೆ. ಇದನ್ನ ಅಪ್ಪರ್ ಆರ್ಮ್ಗೆ 1 to 2 ಸೆಂಟಿಮೀಟರ್ ಎಲ್ಬೋ ಮೇಲೆ ರ್ಯಾಪ್ ಮಾಡಬೇಕು. ಬ್ಯಾಟರಿ ಕಂಪಾರ್ಟ್ಮೆಂಟ್, ಬ್ಯಾಕ್ ಸೈಡ್ ಅಲ್ಲಿ 4 AA ಬ್ಯಾಟರೀಸ್ ಇನ್ಸರ್ಟ್ ಮಾಡಬೇಕು. ಸ್ಟೋರೇಜ್ ಕೇಸ್, ಯೂಸ್ ಆದ್ಮೇಲೆ ಮಷಿನ್ ಮತ್ತು ಕಫ್ ನ ಸೇಫ್ ಆಗಿ ಸ್ಟೋರ್ ಮಾಡಕ್ಕೆ ಈ ಸ್ಟೋರೇಜ್ ಕೇಸ್ ನ ಕೊಟ್ಟಿರ್ತಾರೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಚೇರ್ ಮೇಲೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಕಫ್ ನ ಅಪ್ಪರ್ ಆರ್ಮ್ಗೆ 1 to 2 ಸೆಂಟಿಮೀಟರ್ ಎಲ್ಬೋ ಮೇಲೆ ರ್ಯಾಪ್ ಮಾಡಿ. ಕಫ್ ತುಂಬಾ ಲೂಸ್ ಅಥವಾ ತುಂಬಾ ಟೈಟ್ ಕೂಡ ಇರಬಾರ್ದು. ಮೆಜರ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ 5 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಮಾತನಾಡಬೇಡಿ, ಮೂವ್ಮೆಂಟ್ ಕೂಡ ಮಾಡಬೇಡಿ. ಈಗ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಕಫ್ ಆಟೋಮೆಟಿಕ್ ಇನ್ಫ್ಲೇಟ್ ಆಗಿ ಸ್ವಲ್ಪ ಟೈಟ್ ಅನ್ಸುತ್ತೆ. ಫ್ಯೂ ಸೆಕೆಂಡ್ಸ್ ನಲ್ಲಿ ರೀಡಿಂಗ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ರೀಡಿಂಗ್ ಕಂಪ್ಲೀಟ್ ಆದ್ಮೇಲೆ ಕಫ್ ಆಟೋಮೆಟಿಕ್ ಆಗಿ ಡಿಫ್ಲೇಟ್ ಆಗುತ್ತೆ. ಓವರ್ ಆಲ್ ಮನೆಯಲ್ಲಿ ಒಂದು BP ಮಾನಿಟರ್ ಇದ್ರೆ ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಬ್ರ್ಯಾಂಡ್ ತಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. BP ಮಾನಿಟರ್ ಪರ್ಚೇಸ್ ಮಾಡೋ ಮುಂಚೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ರಿವ್ಯೂ ಅಂಡ್ ಫೀಚರ್ಸ್ ಚೆಕ್ ಮಾಡಿ ನಿಮ್ಮ ಬಜೆಟ್ಗೆ ಸೂಟ್ ಆಗೋ ತರ ಪ್ರಾಡಕ್ಟ್ ನ ತಗೊಳ್ಳಿ. ಹಾಗೇನೆ ಶುಗರ್ ಚೆಕ್ ಮಾಡೋಕೆ B ಕರ್ವ್ ಗ್ಲೂಕೋಮೀಟರ್ ಬಗ್ಗೆನೂ ನಾನು ರಿವ್ಯೂ ಮಾಡಿದ್ದೀನಿ. ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.